ಮಾನವನ ಬದುಕಿನಲ್ಲಿ ಮದುವೆ ವಿವಾಹ ಅಂದ್ರೆ ಅತ್ಯಂತ ಮಹತ್ವದಾದಂತ ಒಂದು ಘಟ್ಟ ಅಂತೇಳಿ ಹೇಳ್ಬೋದು. ಅತ್ಯಂತ ಪವಿತ್ರವಾದಂತ ಒಂದು ಕಾರ್ಯ. ಇವತ್ತೇನು ಮದುವೆ ಏನಿದೆ ಇದು ಬರೀ ಒಂದು ಗಂಡು ಒಂದು ಹೆಣ್ಣನ್ನು ಬೆಸೆಯುವಂಥದ್ದು ಅಷ್ಟೇ ಅಲ್ಲ, ಎರಡು ಪರಿವಾರವನ್ನು ಒಗ್ಗೂಡಿಸುವಂತ ಒಂದು ಕೆಲಸ ಈ ಮದುವೆಯಿಂದ ಆಗ್ತದೆ. ಹೀಗಾಗಿ ಮದುವೆಗೆ ತನ್ನದೇ ಆದಂತಹ ಪವಿತ್ರತೆ ಇದೆ. ಹಿಂದೆ ನಾವು ನೋಡಿದ್ದೇವೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸುಮಾರು ಅತ್ಯಂತ ಶಾಸ್ತ್ರೋಕ್ತವಾಗಿ ಇವತ್ತು ನಮ್ಮಲ್ಲಿ ಪರಂಪರೆಯಿಂದ ಬಂದಂಥದ್ದು, ಸಂಸ್ಕಾರಿತವಾಗಿ ಬಂದಂಥದ್ದು. ಹಿಂದೆ ನಾವು ಸುಮಾರು 5 ದಿವಸ ಎಲ್ಲ ಮದುವೆಗಳಾಗ್ತಾ ಇದ್ದು ಹಿಂದಿನ ದಿನಮಾನಗಳಲ್ಲಿ. ಅಲ್ಲೆಲ್ಲ ಊರವರು ಗ್ರಾಮಸ್ಥರು ಎಲ್ಲರೂ ಕೈ ಜೋಡಿಸ್ತಿದ್ರು. ತಮ್ಮ ಸ್ವಂತ ಮಗನ ಮನೆಯಂತೆ ಮದುವೆ ಅಂತಲೇ ತಿಳಿದುಕೊಂಡು ಅದರಲ್ಲೆಲ್ಲ ಸಹಕಾರ ಮಾಡ್ತಾ ಇದ್ರು. ಆದ್ರೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಆಧುನಿಕ ಯುಗದಲ್ಲಿ ಮದುವೆ ಅನ್ನುವಂಥದ್ದು ಏನಾಗ್ಬಿಟ್ಟಿದೆ. ಇವತ್ತು ಎಲ್ಲ ಒಂದು ಪ್ರದರ್ಶನ ಮಾಡುವಂತ ಒಂದು ರೀತಿಯಲ್ಲಿ ಒಬ್ಬರು ಒಂಥರ ಒಂದು ಅಡಂಬರವಾದಂತ ಒಂದು ಮದುವೆ ಮಾಡುವಂಥದ್ದು ನಾವು ನೋಡ್ತೇವೆ. ಅದೇ ಮದುವೆಯಲ್ಲಿ ನಾನು ಯಾರಿಗಿಂತ ಕಡಿಮೆ ಇಲ್ಲ ಅಂತ ಹೇಳಿ ಇವತ್ತೇನು ಐಶ್ವರ್ಯ, ವಜ್ರ, ವೈಡೂರ್ಯ, ವಾಹನಗಳು ಅದರ ಪ್ರದರ್ಶನ ಮಾಡುವಂಥದ್ದು ನಾವು ನೋಡ್ತಾ ಇದ್ವಿ. ಅಂದ್ರೆ ನಮ್ಮನೇನು ಶಾಸ್ತ್ರೋಕ್ತವಾಗಿ ಮದುವೆ ಆಗೋದಕ್ಕಿಂತಲೂ ಇದಕ್ಕೆ ಹೆಚ್ಚಿನ ಮಹತ್ವ ಕೊಡುವಂಥದ್ದು ನೋಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತೇನು ಗ್ರಾಮೀಣ ಭಾಗದಲ್ಲಿ ರೈತರ ಮಕ್ಕಳಿದ್ದಾರೆ, ಸುಮಾರು ಬಡವರ ಮಕ್ಕಳಿದ್ದಾರೆ, ಇವತ್ತು ಮಧ್ಯಮ ವರ್ಗದ ಮಕ್ಕಳಿದ್ದಾರೆ. ಅವ್ರು ಯಾರಿಗೆ ಮಗಳು ಹುಟ್ಟಿದ ತಕ್ಷಣ ತಂದೆಗೆ ನನ್ನ ಮಗಳು ಮದುವೆ ಹೇಗೆ ಮಾಡಬೇಕು ಅಂತ ಚಿಂತೆ ಇರ್ತದೆ. ಮದುವೆ ಬಂದಂತಹ ಸಂದರ್ಭದಲ್ಲಿ ನಾನು ಚೆನ್ನಾಗಿ ಮದುವೆ ಮಾಡಬೇಕು, 5,000 ಜನರಿಗೆ ಕರಿಬೇಕು ಅಂತ ಹೇಳಿ ಅವನು ಸಾಲ ಮಾಡ್ತಾನೆ, ಶೂಲ ಮಾಡ್ತಾನೆ, ಇವತ್ತು ತೆಗೆದು ಮದುವೆ ಮಾಡ್ತಾನೆ. ಇಷ್ಟು ಜನ ಬಂದಿದ್ರು ಅಂತ ಹೇಳಿ ಜಂಬ ಕೊಚ್ಚಿಕೊಳ್ತಾನೆ. ಆದರೆ ಆ ಸಾಲ ಏನ್ ಮಾಡ್ತದೆ ಅವನಿಗೆ ಇವತ್ತು ಸಂಪೂರ್ಣವಾಗಿ ಜೀವನ ಪರ್ಯಂತ ಅವನ ಆಯುಷ್ಯವೇ ಆ ಸಾಲ ತೀರಿಸಲಿಕ್ಕೆ ಹೋಗ್ತದೆ. ಹೀಗಾಗಿ ಇವತ್ತು ಬಡವರಿಗೆ, ಮಧ್ಯಮ ವರ್ಗದವರಿಗೆ, ವಿಶೇಷವಾಗಿ ರೈತರ ಮಕ್ಕಳಿಗೆ ಇಂಥ ಒಂದು ಉಚಿತವಾದಂತ ಒಂದು ಸಾಮೂಹಿಕ ವಿವಾಹ ಮಾಡುವಂಥದ್ದರ ಮುಖಾಂತರ ಇವತ್ತು ಅವರ ಏನ್ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಬಡವರಿಗೆ ಈ ಸಾಮೂಹಿಕ ವಿವಾಹಗಳು ಇವೆಲ್ಲವೂ ವರದಾನವಾಗಲಿವೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಾವದ್ರ ಹೆಚ್ಚಿನ ರೀತಿಯಲ್ಲಿ ಹಿಂದೆ ನಮ್ಮ ಗುರುಗಳೆಲ್ಲ ಕೂತಿದ್ದಾರೆ ಇಲ್ಲಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಲಿಂಗಾಯತ ವೀರಶೈವ ಮಠ ಅಷ್ಟೇ ಅಲ್ಲ, ಎಲ್ಲ ಮಠಮಾನ್ಯಗಳು ತಮ್ಮ ತಮ್ಮ ಕಾರ್ಯಕಾಲದಲ್ಲಿ ಸಾಮೂಹಿಕ ವಿವಾಹಗಳನ್ನು ಮಾಡಿ ಬಡವರಿಗೆ ಒಂದು ರೀತಿಯಲ್ಲಿ ಅವರಿಗೆ ಆಶೀರ್ವಾದ ಮಾಡಿ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಂಥದ್ದು ನಾವು ನೋಡಿದ್ದೇವೆ. ಹೀಗಾಗಿ ಬಸವನಗೌಡ ಬಾದರ್ಲಿ ಅವರು ಅವರ ಫೌಂಡೇಶನ್ ವತಿಯಿಂದ 151 ಜೋಡಿಗಳಿಗೆ ಇಲ್ಲಿ ಆಹ್ವಾನ ಮಾಡಿದ್ದಾರೆ. ಎಲ್ಲ ಸಮುದಾಯದವರಿದ್ದಾರೆ, ಸರ್ವಧರ್ಮ ಸಮನ್ವಯ ಅನ್ನುವಂತಹ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಅವರವರ ಧರ್ಮೀಯರ ಆಚರಣೆಯ ಪ್ರಕಾರ ಈ ಮದುವೆಯನ್ನು ಇವತ್ತು ನಮ್ಮೆಲ್ಲರಿಗೆ ಆಹ್ವಾನ ಮಾಡಿ ಎಲ್ಲರ ಸಮ್ಮುಖದಲ್ಲಿ, ಪೂಜ್ಯರ ಸಮ್ಮುಖದಲ್ಲಿ ಇವತ್ತು ನಿಮ್ಮೆಲ್ಲರಿಗೆ ಉತ್ತಮವಾದಂತಹ ಒಂದು ಭವಿಷ್ಯ ನಿರ್ಮಾಣ ಆಗಲಿ ಅನ್ನುವಂತಹ ಒಂದು ಆಶೀರ್ವಾದವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಎಷ್ಟೇ ಪ್ರಶಂಸೆ ಮಾಡಿದ್ರು ಕಡಿಮೆ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಅಕ್ಕ ತಂಗಿಯಂದಿರು, ತಾಯಂದಿರು, ಯಾವುದೇ ಒಂದು ಪರಿವಾರದ ಬುನಾದಿ ಅಂತ ಹೇಳಿದ್ರೆ ನಮ್ಮ ತಾಯಂದಿರು. ಇವತ್ತು ನಾವೆಲ್ಲ ಚಾರಿತ್ರ್ಯವಂತರಾಗಿದ್ದೇವೆ, ನಾವೆಲ್ಲ ಸಂಸ್ಕಾರಯುತವಾಗಿದ್ದೇವೆ, ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ತಾಯಂದಿರೇ ಕಾರಣ. ಆ ತಾಯಂದಿರಿಗೆ ಉಡಿ ತುಂಬುವಂತ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ. ಮಹಿಳಾ ಸಬಲೀಕರಣ ಆಗಬೇಕು. ಈ ಮಹಿಳಾ ಸಬಲೀಕರಣ ಆಗಬೇಕು ಅಂತ ಮಹಿಳೆಯರು ಪುರುಷರಿಗಿಂತ ಕಡಿಮೆ ಇಲ್ಲ ಅಂತ ಹೇಳಿನೇ ಇವತ್ತು ನಮ್ಮ ಸರ್ಕಾರ ಎಲ್ಲ ಮಹಿಳೆಯರಿಗಾಗಿ ಇವತ್ತು ಅನೇಕ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟು ಇವತ್ತೇನು ನಮ್ಮಲ್ಲಿ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಸುಮಾರು ಸಾವಿರಾರು ಕೋಟಿ ರೂಪಾಯಿ ಮಹಿಳೆಯರಿಗೆ ಇವತ್ತು ಅವರು ಸ್ವಾವಲಂಬಿ ಆಗಬೇಕು, ಸ್ವಾಭಿಮಾನಿ ಆಗಬೇಕು ಅಂತ ಹೇಳಿ ತಾಯಂದಿರ ಕೈಯಲ್ಲಿ ಶಕ್ತಿ ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಯಾವ ರೀತಿಯಲ್ಲಿ ಹಿಂದೆನೂ ನೀವು ನೋಡಿದಿರಿ, ವರದಕ್ಷಿಣೆ ನಿಷೇಧ ಮಾಡುವಂತ ಕಾಯ್ದೆ ಇದೆ, ಆದ್ರೆ ಆ ಪಿಡುಗು ಇನ್ನೂ ಇದೆ. ಹೀಗಾಗಿ ಅದನ್ನು ತಡಿಲಿಕ್ಕೆ ನಾವೆಲ್ಲರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡುವಂತ ಕೆಲಸವನ್ನು ಇವತ್ತು